ಕ್ರಷರ್ ಮಾಲೀಕರಿಗೆ ಸಿಗುವ ಶೀಘ್ರ ಅನುಮತಿ, ಬಡವರ ಗುಡಿಸಲು ಮುತ್ತಿಗೆ ಅನುಮತಿ ಯಾಕಿಲ್ಲ ಎಂಬ ಪ್ರಶ್ನೆ ಕಾಡ್ತಿದೆ. ಪಟ್ಟಣದ ಕೆಎಸ್ಆರ್ಟಿಸಿ ವೃತ್ತದಿಂದ ತಾಲೂಕು ಕಚೇರಿವರೆಗೆ ಕಾಲ್ನಡಿಗೆಯಲ್ಲಿ ಬರಲಾಯಿತು. ಭೂಮಿ ಮತ್ತು ವಸತಿ ವಂಚಿತ ನೂರಾರು ಬಡ ಕುಟುಂಬಗಳ ಜೊತೆ ಹೋರಾಟ ಸಮಿತಿ ಹೋರಾಟಕ್ಕಿಳಿದಿತ್ತು. ತಾಲೂಕು ಕಚೇರಿ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ರು. ಹೌದು, ಅಧಿಕಾರಿಗಳೇ ರಾಜಕಾರಣಿಗಳೇ, ನೀವೆಲ್ಲ ಮಹಡಿ ಮೇಲೆ ಮಹಡಿ ಕಟ್ಟಿಕೊಂಡು ಎಸಿಯ ಕೆಳಗೆ ತಣ್ಣಗಿರಿ, ನಾವೆಲ್ಲ ಬಡವರು, ಕಾಡು ಪ್ರಾಣಿಗಳಿಗೆ ತುತ್ತಾಗಿ ನಾವು ಇಲ್ಲಿಯೇ ಇರ್ತೀವಿ ಎಂದು ಬಡ ಅಜ್ಜಿಯೊಬ್ಬರು ತಮ್ಮ ಆಕ್ರಂದನ ತೋಡಿಕೊಂಡ್ರು. ಕರಡಿ ಚೋಳು ಮಕ್ಕಳ ಮೇಲೆ ಹಾಕೊಂಡು ಅಡವಿಯಲ್ಲಿ ಹುಟ್ಟಿಯಲ್ಲಿದ್ದೀವಿ. ಏನೋ ನಮ್ಗೇನು ಸೌಲಭ್ಯ ಮಾಡಿಕೊಟ್ಟಿಲ್ಲ, ಮನೆ ಮಾಡಿಕೊಟ್ಟಿಲ್ಲ, ಕರೆಂಟ್ ಹಾಕ್ಸವ್ರೆ, ನೀರು ಕೊಟ್ಟವ್ರೆ, ಮನೆ ಅನ್ನೋದು ಇನ್ನೂ ಕೊಟ್ಟಿಲ್ಲ ಸ್ವಾಮಿ. ಮಕ್ಕಳ ಮನೆಲ್ಲ ಕಾಡಿನಲ್ಲಿ ಕಾಲ ಮಾಡ್ತಾ ಇದ್ದೀವಿ. ಕರಡಿಗಳು ಬರ್ತವೆ, ಹಾವು ಬರ್ತವೆ, ಚೋಳು ಬರ್ತವೆ, ಕತ್ಲಲ್ಲಿ ಗುಟ್ಟೆಯಲ್ಲಿದ್ದೀವಿ ಸ್ವಾಮಿ. ಏನು ಕೊಡಗೇರಿ ತಾಲೂಕು ಆಫೀಸಿಂದ ನಿಮಗೂ ನಮ್ಗೆ ಸೌಲಭ್ಯ ಮಾಡಿಲ್ಲ ಸ್ವಾಮಿ. ಹಕ್ಕುಪತ್ರ ಕೊಡ್ತೀವಿ ಅಂತ ಹೇಳಿದ್ರು, 2 ವರ್ಷ ಆಯಿತು. ಹಕ್ಕುಪತ್ರನೂ ಕೊಟ್ಟಿಲ್ಲ, ಮನೆಗಳು ಮಾಡಿಕೊಟ್ಟಿಲ್ಲ, ಏನನ್ನೋದು ಏನು ನಮಗೆ ಸೌಲಭ್ಯ ಮಾಡಿಕೊಟ್ಟಿಲ್ಲ ಸ್ವಾಮಿ. ಮೊದಲು ತೀರ್ಥದಲ್ಲಿದ್ದೀವಿ ಸ್ವಾಮಿ. ತೀರ್ಥಲ್ಲ ನಾವು ಗೊರ್ನಳೆಗೆ ಹೋಗಿ ಜೀವನ ಮಾಡ್ತಿದ್ವಿ. ಮಕ್ಳು ಮರಿ ಸಾಕೊಂತಿದ್ವಿ. ಗುಟ್ಟಿಗೆ ತಗೊಂಡೋಗಿ ಬಂದು ಹಾಕಿದ್ರು. ಜೀವನ ಮಾಡೋಕ್ಕೆ ನಮಗೆ ತೊಂದರೆ ಆಗೈತೆ ಸ್ವಾಮಿ. ಒಂದು ಊಟ ತಿಂದರೆ ಒಂದು ಊಟ ಇಲ್ಲ ನಮಗೆ. ಹುಲಿಕುಂಟೆ ಗ್ರಾಮದಲ್ಲಿದ್ದೀವಿ ಸ್ವಾಮಿ. ನೀರು ಸಪ್ಲೈ ಮಾಡ್ಯವ್ರೆ, ಕರೆಂಟ್ ಕೊಟ್ಟವ್ರೆ, ಇನ್ನೇನು ಊಟ ಇಲ್ಲ, ಉಪ್ಪಿಲ್ಲ, ಖಾರ ಇಲ್ಲ, ನೀರು ಕುಡ್ಕೊಂಡು ಸೌಲಭ್ಯ ಮಾಡ್ಯವ್ರೆ. ಕರಡಿ ಬರ್ತವೆ, ಆ ಬರ್ತವೆ. ಏನ್ ಸ್ವಾಮಿ, ಇಷ್ಟು ಜನ ಇದ್ರೆ ಯಾರಾದ್ರೂ ನಮ್ಗೆ ಪಾಪ ಪುಣ್ಯ ನೋಡ್ತಾರೆ. ಅಲ್ಲ ಗುಟ್ಟೆಗೆ ಯಾರು ಸತ್ತೋದ್ರು ಒಬ್ರು ಬಂದು ನೋಡಲ್ಲ. ಏನ್ ನಮ್ಗೇನು ಸೌಲಭ್ಯ ಮಾಡಿಲ್ಲ ಸ್ವಾಮಿ. ಬಂದ್ರೆ ಗುಡ್ಡೆಲ್ಲ ಬಿದ್ದೋಗ್ತವೆ, ನೀರು ಬರ್ತಾವೆ, ಗುಟ್ಟೆ ನೀರೆಲ್ಲ ಗುಡ್ಡಾಳಿಕೆ ಬರ್ತಾವೆ. ಗುಡ್ಡಿಗೆ ದೆವ ಕೂಕೊಂಡು ಕಾಲ ಮಾಡ್ಬೇಕು ಮಳೆ ಬಂದ್ರೆ. ಏನ್ ಜೀವನ ಸ್ವಾಮಿ ನಮ್ದು? ಜೀವನ ಅಂದ್ರೆ ಇರಬಾರ್ದು ಸ್ವಾಮಿ. ಬೇಗ ನಮ್ಮನ್ನ ತೆಗೆದ್ಬಿಟ್ರೆ ನಿಮ್ಮ ಮಕ್ಳ ಮೇಲೆ ಸಂತೋಷವಾಗಿ ಮಾಡಿ ಮೇಲೆ ಬಿಲ್ಡಿಂಗ್ ಮೇಲೆ ಎಸಿ ಮೇಲೆ ಒಳಗಿರ್ತೀರ. ಇರಬಾರ್ದು ಭೂಮಿ ಮೇಲೆ. ಬಡವರಿಗೆ ಸೌಲಭ್ಯ ಮಾಡಬೇಕು, ಬಡವರನ್ನ ಕಾಪಾಡಬೇಕು. ಗೌರ್ಮೆಂಟ್ ಇರೋದು ಏನಕ್ಕೆ? ಮ್ಯಾಡಿ ಮೇಲೆ ಎಸಿ ಮೇಲೆ ಇರೋಕ್ಕಲ್ಲ ಇರೋದು. ಬಡವರು ನೋಡಬೇಕು, ಅವ್ರ ಕೂಳೇನು, ಅವ್ರ ನೀರೇನು, ಅವ್ರ ಬಟ್ಟೆ ಏನು, ಅವ್ರ ಜೀವನ ಏನು ಅನ್ನೋದು ನೋಡಬೇಕು. ಕೊರಟಗೆರೆ ಪಟ್ಟಣದ ಮಿನಿ ವಿಧಾನಸೌಧದ ಕಚೇರಿಗೆ ಮುತ್ತಿಗೆ ಹಾಕಿ ನೂರಾರು ಬಡ ಕುಟುಂಬಗಳಿಂದ ಆಕ್ರೋಶದ ಪ್ರತಿಭಟನೆ ನಡೆಸಲಾಯಿತು. ಕೊರಟಗೆರೆ ಕ್ಷೇತ್ರದ ಗೃಹ ಸಚಿವರು, ಶಾಸಕರು, ತಹಶೀಲ್ದಾರ್, ತಾಲೂಕು ಪಂಚಾಯತ್ ಇಒ, ಸರ್ವೆ ಇಲಾಖೆ ಅಧಿಕಾರಿಗಳ ವಿರುದ್ಧ ಬಡ ಜನರು ಆಕ್ರೋಶ ಹೊರಹಾಕಿದ್ರು. ಕೊರಟಗೆರೆ ತಾಲೂಕಿನ ಓಬನಹಳ್ಳಿ, ನೀಲಗೊಂಡನಹಳ್ಳಿ ಮತ್ತು ಹುಲಿಕುಂಟೆ ಸಮೀಪ ಗುಡಿಸಿಲಿನಲ್ಲೇ ನೂರಾರು ಬಡ ಕುಟುಂಬಗಳು ವಾಸಿಸ್ತಾ ಇದೆ. ಮಳೆ, ಗಾಳಿ ಮತ್ತು ಕೊರೆಯುವ ಚಳಿಯಲ್ಲಿ ವಾಸಿಸುತ್ತಿರುವ ಅಲೆಮಾರಿ ಕಾರ್ಮಿಕರಿಗೆ ಭದ್ರತೆ ಇಲ್ಲದೆ ಪರದಾಡ್ತಿದ್ದಾರೆ. ಅಧಿಕೃತ ದಾಖಲೆ ನೀಡುವ ತನಕ ಪ್ರತಿಭಟನೆ ಕೈಬಿಡುವ ಪ್ರಶ್ನೆಯೇ ಇಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಹೋರಾಟ ಸಮಿತಿ ಆಕ್ರೋಶ ಹೊರಹಾಕಿದೆ. ಕೊರಟಗೆರೆ ಮಿನಿ ವಿಧಾನಸೌಧ ಕಚೇರಿ ಆವರಣದಲ್ಲೇ ಠಿಕಾಣಿ ಹಾಕಿ ನೂರಾರು ಜನರು ಅಧಿಕಾರಿಗಳಿಗೆ ಕರ್ತವ್ಯದ ಪಾಠ ಕಲಿಸುತ್ತಿದ್ದಾರೆ. ಹರೀಶ್ ಬಾಬು, BH, ಟೈಮ್ 9 ನ್ಯೂಸ್, ಕೊರಟಗೆರೆ. ಈಗ 10 ಜನ ಮಾಡೋ ಕೆಲಸನ ಒಬ್ರು ನೌಕರರು ಮಾಡಕ್ಕಾಗಲ್ಲ, ಒಬ್ಬ ಅಧಿಕಾರಿಗಳು ಮಾಡಕ್ಕಾಗಲ್ಲ. ಹಾಗಾಗಿ ಮಂತ್ರಿಗಳಿದ್ದಾರೆ, ಗೃಹ ಮಂತ್ರಿಗಳಿದ್ದಾರೆ, ಅವ್ರ ಗಮನಕ್ಕೆ ತನ್ನಿ. ಶಾಸಕರಿದ್ದಾರೆ, ಶಾಸಕರ ಗಮನಕ್ಕೆ ತನ್ನಿ. ಕೆಲಸ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿ ಆಯ್ತು. ಬಗರುಕುಂ ಕಮಿಟಿ ಅಧ್ಯಕ್ಷರು ಶಾಸಕರು ಇರ್ತಾರೆ. ಇಲ್ಲಿವರೆಗೂ ಕಮಿಟಿ ರಚನೆ ಆಗಿ ಸುಮಾರು 8 ತಿಂಗಳು ಕಳೆದಿದೆ. ಇಲ್ಲಿವರೆಗೂ ನಾನು ಉರಾಲ್ ಕ್ಷೇತ್ರದ ಬಗ್ಗೆ ಮಾತಾಡ್ತೀನಿ. ಭೂಮಿ ವಸತಿ ಸಮಸ್ಯೆಗಳು ಬಗೆಹರಿದಿಲ್ಲ, ಒಂದು ಕೂಡ ಮೀಟಿಂಗ್ ಆಗಿಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. 8 ತಿಂಗಳಾಗಿದೆ. ಬಗರುಕುಂ ಕಮಿಟಿ ಮೀಟಿಂಗ್ ಸರ್ಕಾರ ಮಾಡಿ ಈಗ ಆಲ್ರೆಡಿ ನಾವು ಕಮಿಟಿಗೆ ಫೈಲ್ಸ್ ಸಬ್ಮಿಟ್ ಮಾಡ್ತಾ ಇದೀವಿ. ಶಾರ್ಟ್ಲಿ ಡೇಟ್ ಈ ಮಂತ್ ಎಂಡಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು ಸಾಹೇಬರು. ಈ ಶಾರ್ಟ್ಲಿ ಒಂದು ಡೇಟ್ ಕೊಡ್ತಾರೆ, ಅದನ್ನು ಕೂಡ ಆಯ್ತು. ಒಂದು ವೇಳೆ ಅಧ್ಯಕ್ಷರು ಮಾಡ್ಲಿಲ್ಲ, ಸಭೆ ಡೇಟ್ ಕೊಡ್ಲಿಲ್ಲ ಅಂದ್ರೆ ತಾವೇನ್ ಮಾಡ್ತೀರಿ? ನಾವೀಗ ಅವ್ರಿಗೆ ಮನವಿ ಮಾಡ್ಕೊಂಡು ಮಾಡ್ತಾ ಇದೀವಿ. ಯಾಕಂದ್ರೆ ಇದು ಇಡೀ ತಾಲ್ಲೂಕಿನ ಜನ ಸಮಸ್ಯೆ ನಾನು ಕೇಳ್ತಾ ಇರೋದು. ನಾನು ಇಲ್ಲಿ ನಮ್ಮ ಇಲ್ಲಿ ಇದೆಲ್ಲ ಹೇಳ್ತಾ ಇರೋದು, ಎಲ್ಲರಿಗೂ ಸಿಗ್ಬೇಕು ಭೂಮಿ, ಎಲ್ರಿಗೂ ವಾಸ ಮಾಡೋದಕ್ಕೆ ಭೂಮಿ ಸಿಗ್ಬೇಕು, ವಸತಿ ಸಿಗ್ಬೇಕು. ಅದಕ್ಕೋಸ್ಕರನೇ ಈ ತಾಲೂಕಲ್ಲಿ ಸುಮಾರು 148 ಎಕರೆ 32 ಗುಂಟೆನ ಆಶ್ರಯ ಯೋಜನೆಗೆ ನಿವೇಶನಕ್ಕೆ ಅಲ್ಲ, ಅದು ಬಿಡಿ, ಅದು ಅದಾಗಿದೆ. ಹಳೇದು 30 ಎಕರೆ 32 ಎಕರೆ 2-3 ಪತ್ರಗಳನ್ನ ಬರೆದಿದ್ದಾರೆ. ಆ ಪತ್ರಗಳಿಗೆ ನಿಮ್ಮಲ್ಲಿ ಒಂದಷ್ಟು ಕೆಲಸ ಆಗಿದೆ. ಎಷ್ಟು ಕೆಲಸ ಆಗಿದೆ ಅಂದರೆ ಒಂದು 25 ಭಾಗದಷ್ಟು ಕೆಲಸ ಆಗಿದೆ. ನಾನು ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ, ದಾಖಲೆಗಳ ಪ್ರಕಾರ ಹೇಳ್ತಾ ಇದ್ದೀನಿ. ಉದಾಹರಣೆಗೆ ಓಬನಹಳ್ಳಿ ಸರ್ವೆ ನಂಬರ್ ಇರ್ಬೋದು, ಅಥವಾ ಶಂಭವನಹಳ್ಳಿ ಸರ್ವೆ ನಂಬರ್ ಇರ್ಬೋದು, ಅಥವಾ ಇನ್ನು ಬೇರೆ ಬೇರೆ ವಸತಿ ಸಮಸ್ಯೆಗಳ ಬಗ್ಗೆ ಒಳವನಹಳ್ಳಿ ಇರ್ಬೋದು, ತಿಳಿಸಿದ್ರ ಕಾಲೋನಿ ಇರ್ಬೋದು, ಅಥವಾ ಹುಲಿಕುಂಟೆ ಇರ್ಬೋದು. ಯಾವ ಸಮಸ್ಯೆಗಳಿದ್ದಾವೆ, ನಾವು ಒಂದು 10-12 ಸಮಸ್ಯೆಗಳನ್ನು ಹೇಳಿದ್ದೀವಿ. ಕೊರಟಗೆರೆ ತಾಲೂಕಿಗೆ ಸಂಬಂಧಪಟ್ಟಂತೆ 10-12 ಸಮಸ್ಯೆಗಳು ನಿಮ್ಮ ಮುಂದೆ ಇಟ್ಟಿದ್ದೀವಿ. 2 ವರ್ಷದಿಂದ
2 ವರ್ಷಗಳಿಂದನೂ ಕೂಡ ನಮ್ಮ ಸಮಿತಿಗೆ ನೊಂದವರು ಬಂದು ನಮಗೆ ಮನವಿ ಕೊಟ್ಟಂತ ನಂತರ ನಾವು 2 ವರ್ಷಗಳಿಂದನೂ ಕೂಡ ಜಿಲ್ಲಾಡಳಿತಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ ಉಪವಿಭಾಗಾಡಳಿತಕ್ಕೆ ನಾವು ಮನವಿಗಳನ್ನು ಕೊಟ್ಕೊಂಡು ಬಂದಿದ್ದೀವಿ. ತಾವು ಈ ಹಿಂದೆ ಸಭೆಯನ್ನು ನಡೆಸಿದ್ದೀರಿ, 1 ವರ್ಷ ಆಗಿದೆ ಸಭೆಯನ್ನು ನಡೆಸಿ. ಸಭೆಯಲ್ಲಿ ಏನು ಆಗಿದೆ, ನೀವೇನು ತೀರ್ಮಾನಗಳನ್ನು ತಗೊಂಡಿದ್ದೀರಿ, ಆ ಖಂಡಿಕೆವಾರು ಇಲ್ಲಿವರೆಗೂ ಏನೂ ಕೆಲಸ ಆಗಿಲ್ಲ. ಒಂದಷ್ಟು ಭಾಗ ಆಗಿದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. 25 ಭಾಗ ಆಗಿದೆ, ಇನ್ನು 75 ಭಾಗ ಹಂಗೆ ಉಳಿದಿದೆ. ಮತ್ತೆ ಈ ಹಿಂದೆ 2 ತಿಂಗಳ ಹಿಂದೆಗಡೆ ಮಧುಗಿರಿ AC ಅವರು ತಮ್ಮನ್ನು ಸೇರಿದಂತೆ ಎಲ್ಲ ಉಪವಿಭಾಗದ ಎಲ್ಲ ಮೂಲವ್ಯವಸ್ಥೆ ಸಮಸ್ಯೆಗಳ ಬಗ್ಗೆ ಸಭೆಯನ್ನು ಮಾಡಿದ್ದಾರೆ. ಆ ಸಭೆಯಲ್ಲಿ ಡೈರೆಕ್ಷನ್ನು ಕೂಡ ಕೊಟ್ಟಿದ್ದಾರೆ, ನಿರ್ದೇಶನವನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇಲ್ಲಿವರೆಗೂ ಏನು ಕೆಲಸಗಳಾಗಿಲ್ಲ. ಉದಾಹರಣೆಗೆ ಅಲ್ಲ ಹಾಕಿದ್ದೀರಿ ತಾಲೂಕ್ ಪಂಚಾಯತಿ ಮತ್ತೆ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ. ಇಲ್ಲ ರೀ ಸಾಹೇಬ್ರೆ, ನಾವ್ ಹೇಳ್ಬೇಕದನ್ನ ಯಾಕೆ ಹೇಳ್ಬಾರ್ದು? ಅಲ್ಲ ಮತ್ತೆ ಪದೇ ಈಗ ನೀರು ಕೊಟ್ಟಿದ್ದು ನೀರು ಕೊಟ್ಟಿದ್ದನ್ನ ಹೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ. ಅದೊಂದು ಭಗೀರಥ ಗಂಗೆ ತಂದಂಗೆ ಆಯ್ತು ಸ್ವಾಮಿ ಅಂತ ಹೇಳ್ತಾ ಇದ್ದೀನಿ. ಆಯ್ತು, ಓಕೆ. ಹಗಲು ರಾತ್ರಿ ಮಳೆಯಲ್ಲಿ ಕೂತ್ಕೊಂಡು ಆ ಜನಗಳ ಕೊಟ್ಟಿದ್ದೀನಿ, ಸಂತೋಷ ವಿಷಯ. ಈಗ ಹೇಳಿ, ಈಗ ನೆಕ್ಸ್ಟ್ ಮುದ್ದೆ ಏನಾಗಿದೆ? 27 ಏನಾಗಿದೆ? ಏನ್ ಪತ್ರ ಬಂದಿದೆ? ಪತ್ರ ಬಂದಿದ್ಯಾ, ಬಂದಿಲ್ವಾ ಇಲ್ಲಿವರೆಗೂ? ನಮ್ಗೆ ಅದು ಹೇಳಿ, ಜನಗಳ ಮುಂದೆ ಹೇಳಿ. ಮುಂದೆ ಮಾರ್ಕಿಂಗ್ ಮಾಡಿಸ್ಬೇಕು, ಬಟ್ ಅಲ್ಲಿ ಮಾರ್ಕಿಂಗ್ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಯಾರು ಹೇಳೋದು? ಅದನ್ನ ಯಾರು ಹೇಳೋದು? ವರದಿ ಬಂದಿದೆ. ನಮ್ಮ ಬೇಡಿಕೆ ಇತ್ತು, ನಮ್ಮ ಮನವಿ ಇತ್ತು. ಸೊ ಹಂಗಾಗಿ ತಾವೇ ಹೇಳ್ತಿದ್ದೀರಿ, ಅದು ತಾವು ಹೇಳ್ದಂಗೆ ಈಗೇನು ವಜಾ ಮಾಡಿತ್ತು ಅದು ಮರುಪರಿಶೀಲನೆಗೆ ಅಂತ ಮರುಪರಿಶೀಲನೆಗೆ ಈಗ ಆರೈಗೆ ಹಾಕಿದ್ದೀವಿ. ಯಾಕಂದ್ರೆ ಸರ್ವೆ ಸ್ಕೆಚ್ ಇಲ್ಲದೆ ನಾವು ಫಾರೆಸ್ಟ್ ಅಲ್ಲಿ ಬರುತ್ತೆ ಸರ್. ಆಯ್ತು, ಸರ್ವೆ ಎಲ್ಲ ಮಾಡಿಸಿದಿರಿ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಈಗ ನೀವೇನು AC ಅವ್ರ ಮೀಟಿಂಗ್ ಆದ್ಮೇಲೆ ನೀವು ಇದನ್ನೆಲ್ಲ ಮಾಡಿಸಿದಿರಿ, ನಾವು ಇಲ್ಲ ಅಂತ ಹೇಳ್ತಿಲ್ಲ. ಇದು ನಂತರ, ಇದಾದ ನಂತರ ಈಗ ಪ್ರೆಸೆಂಟ್ ಎಲ್ಲಿ ಯಾವ ಸ್ಥಿತಿನಲ್ಲಿದೆ ನೋಡಿ. ಇಲ್ಲಿ ಪ್ರತಿಭಟನೆ ಮಾಡೋವಂಥದ್ದು ಇಷ್ಟೇ. ಪ್ರತಿಭಟನೆ ಮಾಡಕ್ ಬಂದಿರೋಂಥದ್ದು ಏನು ವಿಷಯ ಅಂದ್ರೆ, ನೀವಿದನ್ನ ಪ್ರಾಪರ್ ಚಾನಲ್ ನಮಗೆ ಇಂತಿಂಥ ಸಮಸ್ಯೆಗಳ ಬಗ್ಗೆ DC ಅವರಿಂದ ಪತ್ರ ಬರೆದ್ರು, AC ಅವರು ಸಭೆ ಮಾಡಿದ್ರು, ನಾವು ಹಿಂದೆ ಸಭೆ ಮಾಡಿದ್ವಿ. ಈ ಸಭೆಗೆ ಇಷ್ಟೆಲ್ಲ ಸಭೆಗೆ ನಾವು ಇಲ್ಲಿವರೆಗೂ ಕೂಡ ಅಟ್ ಪ್ರೆಸೆಂಟ್ ಟಿಲ್ ಟುಡೇ ನಾವು ಇದನ್ನ ಮಾಡಿದೀವಿ ಅಂತ ಒಂದು ನಮಗೆ ಒಂದು ಹೇಳ್ಬಿಟ್ಟಿದ್ರೆ ಪತ್ರ ಮುಖೇನ ನಾವಿಲ್ಲಿ ಪ್ರತಿಭಟನೆ ಮಾಡೋದೇ ಇರ್ತಿರ್ಲಿಲ್ಲ. ಅಜೆಂಡಾ ವಾರು ಈಗ ತಾವು ಒಂದ್ಸರಿ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಮೀಟಿಂಗ್ ಕರಿಬೇಕಂತಾನೆ ಕಳೆದ ಒಂದು ವಾರದಲ್ಲಿ ನಾವು ಯೋಚನೆ ಮಾಡ್ತಿದ್ವಿ. ಆದ್ರೂ ಅದೇ ತಾವು ಈ ತರ ಮಾಡ್ತಿದ್ದೀರಿ ಅಂದಮೇಲೆ ನಾವು, ಯಾಕಂದ್ರೆ ಈಗ ಯಾರಿಗೆ ಆಗಿ ನಾವು ಮನವಿ ಕೊಡಕ್ ಬರ್ತೀವಿ ಅಂದ್ರೆ ನಾವು ಬೇಡ ಅನ್ನಕ್ಕಾಗಲ್ಲ. ಈಗ ನಾವು ಸಭೆ ಮಾಡಿ ಅಲ್ಲಲ್ಲ, ನಮಗೆ ಒಂದು ಪತ್ರ ಮುಖೇನ ನಾವು ಇಲ್ಲಿವರೆಗೂ ಕ್ರಮ ತಗೊಂಡಿದ್ದೀವಿ, ಇಷ್ಟು ಕ್ರಮ ಆಗಿದೆ ಅಂದ್ಬಿಟ್ಟಿದ್ರೆ ನಾವು ಈ ಪ್ರತಿಭಟನೆ ಇಟ್ಕೊಳ್ತಿರ್ಲಿಲ್ವಲ್ಲ. ಆಯ್ತು, ಈಗ ಓಪ್ನಳ್ಳಿದೆ ಹೇಳಿ. ಓಪ್ನಳ್ಳಿದ್ದು ಈಗ ಪ್ರೆಸೆಂಟ್ ಸ್ಕೆಚ್ ಮಾಡಿಸಿದ್ದೀರಿ, 25 ಬಾಕಿ ಇದೆ. 25 ಬಾಕಿ. 6 ಜನ ಹೊಸ ಸೇರ್ತಾರೆ, 20 ಜನ ಆಯ್ತು. ಈಗ ಅದರಲ್ಲಿ ಒಬ್ಬರು ಯಾರಾದ್ರೂ ಅಮಲಾಪುರಕ್ಕೆ ಹೋಗ್ಬೇಕಾಗುತ್ತೆ, ಅವರು ಹೋಗ್ತಾ ಇಲ್ಲ ಸರ್. ಅದು ಅವ್ರಿಗೂ ಗೊತ್ತಿಲ್ಲ. ನಾನು ಈಗ 3 ಸರಿ ಮಾಡಿದೆ, ನಾನು ಬಸವರಾಜು ಅವರೆಲ್ಲ ಅವ್ರು ಮನ ಹೊಡ್ಸಿದ್ರು, ಅವ್ರು ಹೊಲಿತಾ ಇಲ್ಲ. ಪಟ್ಟಿ ಇದೆ, ಅವ್ರಿಗೂ ಹಾಕಿದ್ದೀನಿ ವಾಟ್ಸಪ್ಪಲ್ಲಿ, ಪಟ್ಟಿನೂ ಇದೆ. ಹಂಗಿದೆ ಸರ್ ಅದು. ಗಮನದಲ್ಲಿದೆ, ಗಮನದಲ್ಲಿದೆ. ನಿವೇಶನ ಜಾಗಕ್ಕೆ ಅಂತಾನೆ ಕೊಟ್ಟಿದ್ದೀವಿ ಪಂಚಾಯತಿಯಿಂದ. ಯಾರು ಜವಾಬ್ದಾರಿ ಹೇಳಿ, ಅಷ್ಟೇ ಉತ್ತರ ಕೊಡಿ ಸರ್. ಜವಾಬ್ದಾರಿ ಯಾರು ಜವಾಬ್ದಾರಿ ಹೇಳಿ ಅಂತ ಹೇಳಿ ಬಿಡಿ ಸರ್. ನೀವು ಹಸ್ತಾಂತರ ಮಾಡಿದಿರಿ, ಓಕೆ, ನಿಮ್ಗೆ ಕೆಲಸ ಮುಗಿದೋಯ್ತು. ಯಾರು ಮಾಡ್ಬೇಕು ಮುಂದೆ ಯಾರು ಮಾಡ್ಬೇಕು ಹೇಳಿ. ನೀರ್ಗೊಂಡಳ್ಳಿಯಲ್ಲಿ ಏನೇನಾಗಿದೆ, ಊರಿ ಕುಟ್ಟದ ಏನಾಗಿದೆ ಅನ್ನೋದು ನಮ್ಗೆಲ್ಲ ಗೊತ್ತಿದೆ. ಏನಂದ್ರೆ ಕೆಲಸ ಆಗಿದೆ ಒಂದು 25-30% ನಾವು ತಾಳ್ಬೇಕಿದ್ದೀವಿ. ತರ್ಸಕ್ಕಿಲ್ಲ, ನಾವು ತರದನೇ ಎದ್ದು ಹೋಗೋದಿಲ್ಲ. ಎಂಡವರ್ ಆಗಿರೋದು ಕೊಡ್ತೀನಿ, ನಮ್ಗೆ ಇನ್ನೇನು ಬೇರೆ ಕೇಳ್ತಿಲ್ಲ. ನಮ್ಗೆ ಸುಮ್ಮನೆ ಈ ಬಾಯಿ ಮಾತಲ್ಲಿ ಹೇಳಿದ್ರೆ ನಾವ್ ಏನು ಎದ್ದು ಹೋಗೋದಿಲ್ಲ. ಎಲ್ಲರೂ ಕೂಡ ಸರ್, 2 ನಿಮಿಷ ನೋಡಿ. ಈ ಊರಿದ್ದಾರೆ, ಆಫೀಸಲ್ಲಿ ಇದೆ, ಕಚೇರಿ ಇಲ್ಲೆಲ್ಲೂ 2 ಕಿಲೋಮೀಟರ್ ಹೋಗಂಗಿಲ್ಲ.
ಈಗಲೇ ಕೊಡ್ತೀನಿ. ಅಷ್ಟೇ 2 ನಿಮಿಷ ಕೊಟ್ಬಿಟ್ರೆ ಮುಗೀತಲ್ಲ. ನೀವ್ ಹೇಳ್ತಿರೋದು ಇಡೀ ಅವ್ರು ತಾಲೂಕಲ್ಲಿ ಗೊತ್ತಿರೋದನ್ನ 100 ಎಕರೆನ ನಾವು ಮಾರ್ಕಿಂಗ್ ಮಾಡಿಸಿದೀವಿ. 100 ಎಕರೆ ಮಾಡಿಸಿದೀವಿ ಅಂತ ಅಂದ್ಮೇಲೆ 1-2 ಎಕರೆ ಮಾಡಿಸೋದು ದೊಡ್ಡ ವಿಷಯ ಅಲ್ಲ ಅಲ್ವಾ? ಒಂದೊಂದು ಮಾರ್ಕಿಂಗು 4 ಅವರ್ ತಗೊಳುತ್ತೆ. ನಾನೇ ಖುದ್ದು ನಿಂತು ಮಾರ್ಕಿಂಗ್ ಮಾಡಿಸಿದೀನಿ. ಒಂದೊಂದು ಟೇಬ್ ಹಿಡಿದು PRDAW ಅವ್ರ ಜೊತೆ ನಿಂತು ಏನು ನಾವು 100 ಎಕರೆ ಮಾರ್ಕಿಂಗ್ ಮಾಡಿದ್ವಿ, 100 ಅಷ್ಟು ಮಾಡಿಸಿದೀವಿ. 27 ಈಗ ಹೇಳ್ಬಿಟ್ಟು ಅದಕ್ಕೆ ಮತ್ತೆ ಇನ್ನೊಂದೇನು ಗೊತ್ತಾ, ಇನ್ನೊಂದು ವಿಷಯ ಈಗ ನಾವು ತಾಲೂಕಲ್ಲಿ ಬಂಡೆ ಕಲ್ಲು ಹಳ್ಳ ಬೆಟ್ಟ ಗುಡ್ಡ ಎಲ್ಲ ಕೆಡು ಬಿಸಾಕಿದ್ದಾರೆ. ಮರಳು ಮಣ್ಣು ದಂಧೆ ಮಾಡಿ ಕಲ್ಲು ಕೋರೆ ಎಲ್ಲ ದಂಧೆ ಮಾಡಿದ್ದಾರೆ. ಆ ಕಲ್ಲನ್ನ ನೀವು ಕರಗಿಸೋದೇನು ದೊಡ್ಡೇನಲ್ಲ. ಸರ್ಕಾರ ದುಡ್ಡು ಕೊಡುತ್ತೆ, ಅದನ್ನ ಪ್ಲಾನ್ ಮಾಡಿ ಟೌನ್ ಪ್ಲಾನಿಂಗ್ ನಿಮಗೆ ಕೊಟ್ಟಿದ್ರೆ ಕೊಡಿ. ಅದಾಗಿಲ್ಲ ಅಂತಂದ್ರೆ PRD ಅವ್ರನ್ನ ಕರೀರಿ, ಕರೆದುಬಿಟ್ಟು ಮಾಡಿಸಿ. ಮಾಡೋದಕ್ಕೆ ಬೇಕಾದಷ್ಟು ದಾರಿಗಳಿದೆ. ನೀವು ಆ ಜಾಗನ ಕೊಡಲ್ಲ ಅಂತ ನೀವು ಹೇಳಕ್ಕೆ ಬರಬೇಡಿ. ನಾವು ಬೇರೆ ಆ ಜಾಗಕ್ಕೆ ಹೋಗಕ್ಕಾಗಿದ್ರೆ ಇಲ್ಲ, ಅಭಿವೃದ್ಧಿ ಮಾಡಿ ಅಷ್ಟೇ. ಒಟ್ಟಾಗಿದೆ ನಿಮ್ಮಿಲ್ಲ ಅಭಿವೃದ್ಧಿ ಮಾಡಿ ಕೆಲಸ ಮಾಡಿರೋದು ನಮಗೆ ಬೇಡ ಮೇಡಮ್. 27 ಎಕರೆ ಹೇಳಿ ನಮ್ಗೆ, 27 ಸರ್ವೆ ನಂಬರ್ ಹೇಳಿ, ಬೇರೆ ಬೇಡ ನನಗೆ. 100 ಎಕರೆ ಮಾಡೋದು ಈಸಿ, ಅದು ಮಾಡ್ಕೊಂಡ್ಬಿಟ್ಟಿರೋ ಬಿಡ್ತಿರೋ ನಂಗೆ ಬೇಡ. ಅಲ್ಲ, ಅದು ಮಾಡಿ, ಅದು ಮಾಡಿ. ತಪ್ಪಾಗಿರೋದು ಹೇಳಿ ಅರ್ಜೆಂಟ್ ಆಗಿ. ಕೊಟ್ಬಿಡಿ. ಎರಡಾದ ಪತ್ರ ವಾಸ ಕೊಡ್ತೀನಿ. ಮಾಡ್ತಿರೋದು ಅಲ್ಲಿ ಕೊಡ್ತೀನಿ. ತಡೆಯಪ್ಪ, ಕೊಡ್ತಾರೆ. 2 ನಿಮಿಷ ಮಾತಾಡಿ, ಅದ್ರಾಗೇನಿದೆ? ಇಲ್ಲ, ಕೊಡ್ತಾರೆ. ಅಯ್ಯೋ, ಅಪ್ಪ ಅವೆಲ್ಲ ಮಾತಾಡೋದು. ವೀರಚಂದ್ರ ಕಾಲೋನಿ ಹೇಳಿಯಪ್ಪ. ವೀರಚಂದ್ರ ಕಾಲೋನಿ ವ್ಯವಸ್ಥೆ ಆಗಿದೆ ಒಂದು. ಎರಡನೇದು, ಈಗ ಅಲ್ಲಿ ಟೌನ್ ಪ್ಲಾನಿಂಗ್ ಏನು ಪ್ಲಾನ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಮಗೆ ಮಾರ್ಕಿಂಗ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಹಾಗಾಗಿ ಅದಕ್ಕೆ ಇವಾಗ ಮಾರ್ಕಿಂಗ್ ಮಾಡಿಸ್ಬೇಕು. ಇಂಟರ್ನೆಟ್ ತಮಗೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ. ಸರ್ವೆ ನಂಬರ್ 39ರಲ್ಲಿ ನಾವು 80 ಸೈಟ್ ಮಾರ್ಕಿಂಗ್ ಮಾಡಿದ್ದೀವಿ. ಆ್ಯಂಡ್ ಆಲ್ಸೋ ನೀಲ್ಗೊಂಡಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಲ್ರೆಡಿ ಎಲ್ಲ ವಾರ್ಡ್ ಸಭೆಗಳು ಮುಗಿದು ಇದೇ ಫಲಾನುಭವಿಗಳ ಆಯ್ಕೆ ಮಾಡೋಕ್ಕೆ ಗ್ರಾಮ ಸಭೆ ಮುಂದಿನ ವಾರ ಕರಿತೀವಿ. ಅದರಲ್ಲಿ ಪ್ರಯಾರಿಟಿ ಮೇಲೆ ಯಾರಿಗೆ ಆಲ್ರೆಡಿ ನಮ್ಮದು 2018ನೇ ಸರ್ವೆನಲ್ಲಿ 13 ಜನ ಇದ್ದಾರೆ, ಅವ್ರನ್ನ ಮಾಡಿ ಹೊಸ ಅರ್ಜಿಗಳನ್ನು ಸಮೇತ ಸೇರಿಸಿ ಸೈಟ್ ಹಂಚಿಕೆ ಮಾಡೋಕ್ಕೆ ನಾವು ಕ್ರಮ ಈಗ ನಮಗೆ ಗೊತ್ತಿದೆ. ಇವರು ಸಿದ್ಧ ಉತ್ತರ ತಗೊಂಡೇ ಬಂದ್ಬಿಡ್ತಾರೆ. 39ನೇ ಸರ್ವೆ ನಂಬರ್ನ ಅದೇನೋ ಅಂಟಿಸ್ಕೊಂಡ್ಬಿಟ್ಟವ್ರೆ. ಇವಾಗೂ ಅದಕ್ಕೂ ಬಹಳ ಸಂಬಂಧ ಅಂತ ಅನ್ನಿಸ್ತದೆ. 39ನೇ ಸರ್ವೆ ನಂಬರ್ ನಾವು ಮಾತಾಡ್ತಿಲ್ಲ. 27ನೇ ಸರ್ವೆ ನಂಬರು ತಾವು ಬಂದಿದ್ದೀರಿ, ಓಡಾಡಿದ್ದೀರಿ. ಹಿಂದೆ ಇದ್ದ ತಹಶೀಲ್ದಾರರು ಯಾರೋ ಅವರು, ಕೆಲವರೆಲ್ಲ AC ಅವರು, ಅವರೆಲ್ಲ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಯಾವುದು ಸಂಕೇರಳ್ಳಿ 61 ಸರ್ವೆ ನಂಬರ್ 61ರಲ್ಲಿ ಅಲ್ಲೆಲ್ಲ ಓಡಾಡಿ ಎಲ್ಲ ಬೆಟ್ಟ ಗುಡ್ಡಗಳೆಲ್ಲ ಕಾಡು ಮೇಡೆಲ್ಲ ಸುತ್ತಿ ಕೊನೆಗೆ 27ನೇ ಸರ್ವೆ ನಂಬರು. ಯಾಕೆ ಊರಲ್ಲಿ ವಾಸ ಇರೋದು ಇಷ್ಟ ಇಲ್ವಾ ಇವ್ರಿಗೆ? ಬೆಟ್ಟದಲ್ಲೇ ಇರ್ಬೇಕಾ, ಕಾಡಿನಲ್ಲೇ ಇರ್ಬೇಕಾ ಇವರು? ಆ ಜನಗಳು ಬೇಡ, ನಮಗೆ ಇದಷ್ಟೇ ಹೇಳ್ಬೇಕು, 27 ಅಷ್ಟೇ ಹೇಳ್ಬೇಕು ಸರ್. ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ಭೂಮಿ ಮತ್ತು ವಸತಿ ರೈತರ ಹೋರಾಟ ಸಮಿತಿ ವತಿಯಿಂದ ಎಲ್ಲರೂ ಬಂದ್ಬಿಟ್ಟು ನಮ್ಮ ಕೊರಟಗೆರೆ ತಾಲೂಕಿನಲ್ಲಿ ಇರ್ತಕ್ಕಂಥ ಭೂಮಿ ಮತ್ತು ವಸತಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಈ ಹಿಂದೆ ನೀಡಿದ ಅರ್ಜಿಗಳು ಹಾಗೂ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ಈಗಾಗಲೇ ನಮ್ಮ ತಾಲೂಕು ಆಡಳಿತದ ಪರವಾಗಿ ಕಂದಾಯ ಇಲಾಖೆ ಆಗಿರ್ಬೋದು, ಪಂಚಾಯತ್ ಅಭಿವೃದ್ಧಿ, ಪಂಚಾಯತ್ ರಾಜ್ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಆಗಿರ್ಬೋದು, ಸಮಾಜ ಕಲ್ಯಾಣ ಇಲಾಖೆಯಿಂದ ಆಗಿರ್ಬೋದು, ವಿವಿಧ ಇಲಾಖೆಗಳಿಂದ ಕೈಗೊಂಡ ಕ್ರಮಗಳ ಬಗ್ಗೆ ಈಗಾಗಲೇ ಅವ್ರಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅದರಲ್ಲಿ ವಿಶೇಷವಾದಂಥ ಹಕ್ಕೊತ್ತಾಯ ಹಾಗೂ ಆಗ್ರಹಗಳೆಂದರೆ ನೀಲಗೊಂಡನಹಳ್ಳಿ ಸರ್ವೆ ನಂಬರ್ 27ರಲ್ಲಿ ಇರ್ತಕ್ಕಂಥ ಆಶ್ರಯ ಜಮೀನಿನ ಕುರಿತಾಗಿ ಒಳವನಹಳ್ಳಿ ಹೋಬಳಿ, ಒಳವನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ದುಗ್ಗೇನಹಳ್ಳಿ ಗ್ರಾಮದಲ್ಲಿ ನೀಡಿರ್ತಕ್ಕಂಥ ನಿವೇಶನದ ಅಭಿವೃದ್ಧಿ ಕಾಮಗಾರಿ ಆಗಿರ್ಬೋದು, ಹಾಗೂ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆಯ ಒಂದು ಸಮನ್ವಯದೊಂದಿಗೆ, ಸರ್ವೆ ಇಲಾಖೆಯ ಸಹಯೋಗದೊಂದಿಗೆ ಅಲ್ಲಿ ಏನು ಅರಣ್ಯ ಪರಿಭಾವಿತ ಅರಣ್ಯ ಅಂತೇಳಿ ಗುರುತಿಸಲಾಗಿದೆ ಓಬ್ನಲ್ಲಿ ಸರ್ವೆ ನಂಬರ್, ನೇಗ್ಲಾಳ ಸರ್ವೆ ನಂಬರ್ಗಳನ್ನು ಅಳತೆ ಮಾಡಿಸಿ ಅಲ್ಲಿ ಹಾಕ್ಕೊಂಡಂಥ ಬಗರುಕುಂ ಅರ್ಜಿಗಳ ಒಂದು ಪರಿಶೀಲನೆ ಕುರಿತಾಗಿ ಈಗಾಗಲೇ ಮನವಿ ಮಾಡಿರ್ತಾರೆ. ಅಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಓಬನಹಳ್ಳಿ ಸರ್ವೆ ನಂಬರ್ 22, 23ರಲ್ಲಿ ಈಗಾಗಲೇ ಅಳತೆನೂ ಕೂಡ ಆಗಿರುತ್ತೆ. ಓಬನಹಳ್ಳಿ ಸರ್ವೆ ನಂಬರ್ 25ರ ಒಂದು ಅಳತೆ ಕಾರ್ಯ, ಸರ್ವೆ ನಂಬರ್ ದೊಡ್ಡದು ವಿಸ್ತೀರ್ಣ ಹೊಂದಿರೋದ್ರಿಂದ ಅಳತೆ ಕಾರ್ಯನೂ ಕೂಡ ಮಾಡಬೇಕಾಗಿದೆ. ಹಾಗೂ ನೇಗ್ಲಾಳ ಸರ್ವೆ ನಂಬರಲ್ಲಿ ಒಂದು ದ್ವಂದ್ವ ಇರೋದ್ರಿಂದ ಅದನ್ನು ಕೂಡ ಖುದ್ದಾಗಿ ಸ್ಥಳ ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ಕೈಗೊಂಡು ಅಲ್ಲಿ ಹಾಕ್ಕೊಂಡಿರ್ತಕ್ಕಂಥ ಅರ್ಜಿದಾರರಿಗೆ ಒಂದು ನ್ಯಾಯಯುತವಾದ ಒಂದು ಪರಿಹಾರ ಕಂಡುಹಿಡಿಯೋದಕ್ಕೆ
ನಾವು ತಾಲೂಕು ಆಡಳಿತದಿಂದ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತೇಳಿ ಈಗ ನಮ್ಮ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ ಮತ್ತು ನಮ್ಮ ಸೆಕ್ರೆಟರಿ ಆದಂಥ ಮಲ್ಲಿಕಾರ್ಜುನ ಅವ್ರಿಗೆ ಮತ್ತು ನಮ್ಮ ವೆಂಕಟೇಶ್ವರ ಆಗಿರ್ಬೋದು, ಅಧ್ಯಕ್ಷರಾದಂಥ ನಾಗಭೂಷಣ್ ಆಗಿರ್ಬೋದು ಮತ್ತು ಎಲ್ಲ ಅವರ ತಂಡದವ್ರಿಗೆ ಒಂದು ತಾಲೂಕು ಆಡಳಿತದಿಂದ ಭರವಸೆ ಕೊಟ್ಟಿದ್ದೀವಿ. ಈಗಾಗಲೇ ಅವರು ಕೂಡ ಭೂಮಿ ಮತ್ತು ವಸತಿ ವಿಚಾರವಾಗಿ ಈ ನೊಂದ ಜನಗಳು ಏನಿದ್ದಾರೆ, ಈ ನೊಂದ ಜನಗಳ ಸಮಸ್ಯೆಯನ್ನು ಆಲಿಸಿ ನಮ್ಮ ಸಮಿತಿ ಈಗಾಗಲೇ ನಾವು ಸಾಕಷ್ಟು ಮನೆಗಳನ್ನ ಕೊಡ್ತಾ ಬಂದಿದ್ದೇವೆ. ತಾಲೂಕು ಆಡಳಿತಕ್ಕೆ, ಜಿಲ್ಲಾಡಳಿತಕ್ಕೆ, AC ಅವರು ಕೂಡ ಕೊಟ್ಟಿದ್ದೀವಿ. AC ಅವರು ಒಂದು ಕಳೆದ ಮಂತಲ್ಲಿ ಒಂದು ಸಭೆಯನ್ನು ಮಾಡಿದರು. ಆ ಸಭೆಯಲ್ಲಿ ಏನು ನಿರ್ಣಯ ಕೈಗೊಂಡಿದ್ರು ಆ ನಿರ್ಣಯದ ಅನ್ವಯ ಕೆಲಸ ಆಗಿದೆಯಾಗಿಲ್ವಾ ಒಂದು ಸಾರಿ ನಮಗೆ ತಿಳಿಸ್ತೇ ಇರೋದ್ರಿಂದ ಜನಗಳಿಗೆ ಗೊತ್ತಾಗಲಿ, ತಾಲೂಕು ಆಡಳಿತ ಏನು ನಡೆದಿದೆ, ತಹಸೀಲ್ದಾರ್ ಏನು ಮಾಡಿದ್ದಾರೆ, ಇಒ ಅವ್ರು ಏನು ಮಾಡಿದ್ದಾರೆ ಗೊತ್ತಾಗಲಿ ಅಂದ್ಕೊಂಡು ಜನತೆ ನಾವು ಹೇಳೋದಲ್ಲ, ಜನತೆ ಖುದ್ದ ಬಂದು ಈ ಆಡಳಿತವನ್ನು ಭೇಟಿ ಮಾಡಿ ವಿಚಾರ ತಿಳ್ಕೊಳ್ಳಿ ಅಂತ ನಾವು ಅವ್ರು ಕರ್ಕೊಂಡ್ಬಂದಿದ್ದೀವಿ. ಈಗ ನಿಮ್ಗೆ ಈಗಾಗಲೇ ಅವರು ತಾಲೂಕು ಆಡಳಿತ ತಹಸೀಲ್ದಾರ್ ಹೇಳಿದ ಹಾಗೆ ಸಾಕಷ್ಟು ಸಮಸ್ಯೆಗಳು ಈಗಾಗಲೇ ಮಾಡ್ತಿದ್ದೀವಿ, ತುರ್ತಾಗಿ ಮಾಡಿಕೊಡ್ತೀವಿ ಅಂತ ಅವರು ಭರವಸೆ, ನಿಮ್ಮ ಮೂಲಕ ಭರವಸೆ ನಮಗೆ ಕೊಟ್ಟಿದ್ದಾರೆ. ನಾವು ಆ ಭರವಸೆ ನಂಬಿ ಈ ದಿನ ನಮ್ಮ ಇವತ್ತಿನ ಮುಷ್ಕರ ಏನಿದೆ ಇದನ್ನ ಕೈ ಬಿಡ್ತಿದ್ದೀವಿ. ಇನ್ನೊಂದು ಕೆಲಸ ಬ್ಯಾಲೆನ್ಸ್ ಇದೆ, ಇನ್ನೊಂದು ಕೆಲಸಗಳು ಬ್ಯಾಲೆನ್ಸ್ ಇದೆ. ಬ್ಯಾಲೆನ್ಸು ಕೆಲವು ಬಗರು ಕಂಪ್ನಿಯಲ್ಲಿ ಏನಿದೆ ಕೆಲವನ್ನ ಅವರಿಗೆ ಹಕ್ಕುಪತ್ರ ಕೊಡದೇ ಇರೋದು ಒಂದು 8-10 ಇದೆ. ನಮ್ಮ ಸಮಿತಿಗೆ ಬಂದಿರೋ ಬೇರೆ ತುಂಬ ಇದ್ದಾವೆ. ನಮ್ಮ ಸಮಿತಿಗೆ ಏನು ಬಂದಿದೆ ಅವ್ರು ಸ್ವಲ್ಪ ಬ್ಯಾಲೆನ್ಸ್ ಇದೆ. ಆಮೇಲೆ ಈ ಒಳೂರಲ್ಲಿ ಹೋಬಳಿನಲ್ಲಿ ಸರ್ವೆ ನಂಬರ್ ಗುಡ್ಲಳ್ಳಿಯಲ್ಲಿ ಕೊಟ್ಟಿದ್ದಾರೆ ಲ್ಯಾಂಡು, ಅದಾಗಬೇಕು. ಆಮೇಲೆ ಹೆಚ್ಚಿನವರಿಗೆ ಒತ್ತು ಕೊಟ್ಟು ಹೇಳೋದೇನೆಂದರೆ ನೀಲಗೊಂಡಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಯಲರಾಂಪುರ ಸರ್ವೆ ನಂಬರ್ 27 ತಹಸೀಲ್ದಾರನೇ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ. ಆ ಲ್ಯಾಂಡನ್ನು ಕೊಟ್ಟಿದ್ರ ಬಗ್ಗೆ ಇವರು ಏನು ಹೇಳ್ತಿದ್ದಾರೆ, ಅದು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಅದನ್ನು ನಾವು ಒಪ್ಪೋದಿಲ್ಲ. ನೀವೇ ಕೊಟ್ಟಿದ್ದೀರಿ, ನೀವೇ ಅವ್ರಿಗೆ ಹಕ್ಕುಪತ್ರ ಕೊಡಬೇಕಾದ್ರೆ ಹೆಚ್ಚು ಮಾಡಬೇಕಾಗಿತ್ತು, ಕೊಟ್ಟಿದ್ದು ಅಭಿವೃದ್ಧಿ ಮಾಡ್ಕೊಡ್ಬೇಕು ನಾವು ಒತ್ತಾಯ ಮಾಡ್ತಿದ್ದೀವಿ. ಈ ವಿಚಾರದಲ್ಲಿ ರಾಜ್ಯ ಪ್ರಶ್ನೆನೇ ಇಲ್ಲ. ನಮ್ಮ ಸಮಿತಿ ಹಾಗೂ ಜನ ಇದನ್ನು ನಮ್ಮ ಸಮಿತಿಯಿಂದ ನಾವು ಒತ್ತಾಯ ಮಾಡೋಕ್ಕೆ ಮುಂದಿನ ದಿನದಲ್ಲಿ ಒತ್ತಾಯ ಮಾಡ್ತಿದ್ವಿ. ಪ್ರದೇಶಗಳು ಜಂಟಿ ಸಮೀಕ್ಷೆಗಳು ಕರೆಕ್ಟ್. ಈಗಾಗಲೇ ಜಂಟಿಯಾಗಿ ನಾವು ಅರಣ್ಯದವರು ಜಂಟಿಯಾಗಿ ಸರ್ವೆ ಮಾಡ್ಕೊಂಡು ಇದನ್ನು ಬಗೆಹರಿಸ್ತೀವಿ ಅಂತ ನಿಮ್ಮ ಎದುರಿಗೆ ಅವರು ಹೇಳಿದ್ದಾರೆ. ಅದನ್ನು ಅವ್ರ ಮಾತ್ರ ನಾವು ನಂಬಿದ್ದೀವಿ ಮಾಡ್ತಾರೆ ಅಂತ. ಮುಂದಿನ ದಿನದಲ್ಲಿ ಅದು ಗುಡು ಕೂಡ ಕೊಟ್ಟಿದ್ದೀವಿ ನಾವು. 2 ತಿಂಗಳು ಸಮಯ ತಗೊಂಡಿದ್ದಾರೆ ಅವರು. 2 ಸಮಯ ತಗೊಂಡಿರೋದ್ರಿಂದ ಮಾಡ್ತಾರೆ ಅಂತ ನಾವಾದರೂ ನಂಬೋಣ. ಮಾಡಲಿಲ್ಲ ಅಂದರೆ ನಮ್ಮ ಸಮಿತಿ ಹೋರಾಟ ಇದ್ದೇ ಇದೆ. ಅದು ಮುಂದಿನ ದಿನದಲ್ಲಿ ನಾವು ಹೋರಾಟ ಮಾಡ್ತೀವಿ. ಇದ್ರ ಬಗ್ಗೆ ನಮ್ಮ ಹೆಸರು ಸರ್ ಮಲ್ಲಿಕಾರ್ಜುನ್. ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ತುಮಕೂರು ಜಿಲ್ಲೆ ಏನು ನಮ್ಮ ತಂಡ ಇದೆ, ಆ ತಂಡ ಕೊರಟಗೆರೆ ತಾಲೂಕಿನ ಭೂಮಿ ಮತ್ತು ವಸತಿ ಸಮಸ್ಯೆಗಳಿರುವಂಥವ್ರು ನಮ್ಮ ಸಮಿತಿಗೆ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ನಾವು 2 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಗಳ ಮಧ್ಯೆ ಪತ್ರ ವ್ಯವಹಾರಗಳನ್ನು ಮಾಡ್ಕೊಳ್ತಾ ಬಂದಿದ್ದೀವಿ. ಆದರೂ ಕೂಡ ತಾಲೂಕು ಆಡಳಿತ ಒಂದಷ್ಟು ಕೆಲಸಗಳನ್ನು, ಒಂದು 25-30 ಭಾಗದಷ್ಟು ಕೆಲಸಗಳನ್ನು ಮಾಡಿದೆ. ಉಳಿದಂಥ 70 ಭಾಗದ ಕೆಲಸಗಳನ್ನು ನಿರಂತರವಾಗಿ ವಿಳಂಬ ಮಾಡ್ಕೊಂಡು ಬಂದಿದೆ. ವಿಳಂಬ ಮಾಡ್ಕೊಳ್ಳೋದ್ರ ಜೊತೆಗೆ ಕೆಲವು ಅಧಿಕಾರಿಗಳು, ಕೆಲವು ನೌಕರರು ನಿರ್ಲಕ್ಷ್ಯ ಮಾಡ್ಕೊಂಡು ಬಂದು ಇವತ್ತು ಸಂಪೂರ್ಣವಾಗಿ ಭೂಮಿ ವಸತಿ ವಂಚಿತರಾಗೇ ಉಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಸಮಿತಿ ಏನು ಈ ತಾಲೂಕಿನ ಭೂಮಿ ಮತ್ತು ವಸತಿ ಸಮಸ್ಯೆಗಳ ಬಗ್ಗೆ ಏನು ನೊಂದಂಥವ್ರು ಇದ್ದವರು, ಸಮಸ್ಯೆಗಳಿರುವಂಥವ್ರು ಇದ್ದರು, ಅವರುಗಳ ಜೊತೆ ಇವತ್ತು ನಾವು ಒಂದು ಕೊರಟಗೆರೆ ತಾಲೂಕಿನ ತಹಶೀಲ್ದಾರ್ ಕಚೇರಿ ಮುಂದೆ ನಾವೊಂದು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನು ಕೈಗೊಳ್ಳಲಾಗಿತ್ತು. ತಹಶೀಲ್ದಾರ್ ಅವರು ಮತ್ತು ತಾಲೂಕ್ ಪಂಚಾಯತಿ ಇಒ ಅವರು, ಸಂಬಂಧಪಟ್ಟ ಎಲ್ಲ ನೌಕರರು ಸ್ಥಳಕ್ಕೆ ಬಂದು ಇವತ್ತು ನಮ್ಮ ಆಗ್ರಹ ಪತ್ರ ಏನಿತ್ತು, ನಮ್ಮ ಆಗ್ರಹ ಏನಿತ್ತು, ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ಬೇಕು. ಇದೇ ಫೆಬ್ರವರಿ ತಿಂಗಳ ಕೊನೆ ಒಳಗಡೆ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ಲಿಲ್ಲ ಅಂತಂದರೆ ನಾವು ಮಾರ್ಚ್ 15ನೇ ತಾರೀಕಿನಿಂದ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಯುಗಾದಿ ಹಬ್ಬ ಸೇರಿದಂತೆ ಅಹೋರಾತ್ರಿ ಧರಣಿಯನ್ನು ಕೈಗೊಳ್ಳುತ್ತೀವಿ. ನಿರಂತರವಾಗಿ ಸಾಗುವಳಿ ಚೀಟಿ ಕೊಡುವಂಥ ವಿಷಯ ಆಗ್ಬೋದು ಅಥವಾ ಹಕ್ಕುಪತ್ರಗಳನ್ನು ಕೊಡುವಂಥ ವಿಷಯಗಳಾಗ್ಬೋದು, ಇದು ಸ್ಥಳದಲ್ಲೇ ಬಗೆಹರಿಬೇಕು. ನೀವೇನಾದರೂ ಫೆಬ್ರವರಿ ತಿಂಗಳು ಒಳಗಡೆ ಮಾಡಿಕೊಡ್ಲಿಲ್ಲ, ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ಲಿಲ್ಲ ಅಂದರೆ ನಾವು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೂತ್ಕೊಂಡು ನಿರಂತರವಾಗಿ ಅಹೋರಾತ್ರಿ ಧರಣಿಯನ್ನು ಮಾಡ್ತೀವಿ. ನೀವು ಸ್ಥಳದಲ್ಲೇ ಹಕ್ಕುಪತ್ರಗಳನ್ನು ಕೊಡಬೇಕು, ಸಾಗುವಳಿಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಇವತ್ತು ಆಗ್ರಹ ಪತ್ರವನ್ನು ಕೊಟ್ಟಿದ್ದೇವೆ. ತಹಶೀಲ್ದಾರ್ ಅವರು ತುರ್ತಾಗಿ ನಾವು ಕೆಲಸಗಳನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ತಾಲೂಕು ಆಡಳಿತ ಯಾವ ರೀತಿ ಕ್ರಮ ತಗೊಳ್ಳುತ್ತೆ ಆ ಒಂದು ಮೇಲೆ ತಾಲೂಕು ಆಡಳಿತದ ಕ್ರಮಗಳ ಮೇಲೆ ನಾವು ಮುಂದಿನ ಹೋರಾಟಗಳನ್ನು ರೂಪಿಸ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ.